ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಸೊ ಸ್ನೇಹಿತರೆ, ನೀವೇನಿಲ್ಲಿ ನೋಡ್ತಿದ್ರಲ್ಲ, ಇದೇ ಜಗತ್ ಪ್ರಸಿದ್ಧಿಯಾದ 55 ಟನ್ ಹೊಂದಿರುವಂಥ, ಅಂದರೆ 55,000 kgಗಳನ್ನ ಹೊಂದಿರತಕ್ಕಂಥ ದೊಡ್ಡ ತೋಪು ಇದೆ ಸ್ನೇಹಿತರೆ. ಈ ಒಂದು ತೋಪಲ್ಲಿ ಅವಾಗಿನ ಕಾಲದಲ್ಲಿ ಎಷ್ಟು ಸುಂದರವಾಗಿಂತ ಡಿಸೈನ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅದು ಕಬ್ಬಣ ಅಲ್ಲ, ಪಂಚಲೋಹನೇ ಒಂದು ಮೆಲ್ಟ್ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂತ ಹೇಳ್ತೀನಿ. ಆ ಒಂದು ತೋಪಿನಲ್ಲಿ ನೋಡ್ಬೋದು. ಆ ಒಂದು ತೋಪು ಯಾವ ರೀತಿ ಮೊಸಳೆ ಬಾಯಿ ಓಪನ್ ಮಾಡಿರ್ತಾರೆ ಐತಿ, ನೀವೆಲ್ಲಿ ನೋಡ್ಬೋದು. ಈ ಮೊಸಳೆ ಬಾಯಿ, ಸೊ ಮೊಸಳೆ ಬಾಯಿ ಓಪನ್ ಮಾಡ್ರಿ ಈ ಒಂದು ರೀತಿಲಿ ಐತಿ. ಅದ್ರ ಪೂರ್ತಿ ಹಲ್ಲು ನೀವು ನೋಡ್ಬೋದು. ಕೆಳಗಡೆ ಮೇಲ್ಗಡೆ 4 ಹಲ್ಲು, ಕೆಳಗಡೆ 3 ಹಲ್ಲು, ಇದನ್ನೆಲ್ಲ ನೋಡ್ಬೋದು. ಸೊ ಸ್ನೇಹಿತರೆ, ಇದು ಮೊಸಳೆ ಇದು ಆದ್ರೆ, ಸೊ ಸ್ನೇಹಿತರೆ ನೀವಲ್ಲಿ ನೋಡ್ಬೋದು ಆನೆ ಕೂಡ ಇದೆ. ಆನೆ ಸೊಂಡು, ಆಮೇಲೆ ಆನೆ ಕಾಲುಗಳು ಕೂಡ ಇದೆ. ಸೊ ಆಮೇಲೆ ಅದರಲ್ಲೇ ಒಂದು ಕುದುರೆ ಕೂಡ ಇದೆ. ನೀವೇ ಇಲ್ಲೇನು ನೋಡ್ತಿರಲ್ಲ ಚೌಕಾಕಾರವಾಗಿ, ಇದೇನು ಚೌಕ್ ಇದೆಯಲ್ಲ, ಇಲ್ಲಿ ಚಪ್ಪಳೆ ಹೊಡೆದ್ರ ಅಂತ ಹೇಳಿದ್ರೆ ಎಕೋ ಬರ್ತಿತ್ತು ಸ್ನೇಹಿತರೆ. ಈ ಕಡೆಯಿಂದ ಎಕೋ ಹೊಡೆದು ಆ ಕಡೆ ಹೋಗ್ತಿತ್ತು. ಸೊ ಈ 55 ಟನ್ ಭಾರ ಇರುವಂಥ ಈ ಒಂದು ತೋಪು ಅಹಮದ್ನಗರಿಂದ ಈ ಬಿಜಾಪುರಿಗೆ ಯಾರು ಕೊಡುಗೆ ಕೊಟ್ಟರು, ಯಾರು ಗಿಫ್ಟಾಗಿ ಕೊಟ್ಟರು, ಆಮೇಲೆ ಅಲ್ಲಿಂದ ಇಲ್ಲಿಗೆ ಯಾವ ರೀತಿಯಾಗಿ ತಂದರು, ಅಲ್ಲಿಂದ ಇಲ್ಲಿವರೆಗೂ ಸ್ನೇಹಿತರೆ 400 ಎತ್ತುಗಳು, ಆಮೇಲೆ 10 ಆನೆಗಳು, ಇದನ್ನೆಲ್ಲ ಯಾವ ರೀತಿ ರೋಮಾಂಚನಕಾರಿಯಾಗಿ ಹೊತ್ಕೊಂಡು ಬಂತು ಈ ಒಂದು. ಹಲೋ ಸ್ನೇಹಿತರೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಸುಮಾರು 22 ಟನ್ ಅಂದರೆ 22,000 kg ಹೊತ್ಕೊಂಡು ನಿಂತ ಉಪ್ಲಿ ಬುರ್ಸ್ ಅಂದರೆ ಮದ್ದುಗುಂಡು ಸಿಡಿಸುವಂಥ ತೋಪನ್ನ ನಾನು ನಿಮಗೆ ತೋರಿಸಿದ್ದೆ. ಸೊ ಸ್ನೇಹಿತರೆ, ನಾನು ಇವತ್ತು ಹೊರಟಿರೋ ಒಂದು ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ವಿಜಯಪುರದಲ್ಲಿ ಇರತಕ್ಕಂಥ ಮಲ್ಲಿಕಿ ಮೈದಾನ್. ಸೊ ಸ್ನೇಹಿತರೆ, ಈ ಒಂದು ಮಲ್ಲಿಕಿ ಮೈದಾನ್ ಮೇಲ್ಗಡೆ ಎಲ್ಲ 55 ಟನ್ ಅಂದರೆ 55,000 kgಗಳನ್ನ ಹೊತ್ಕೊಂಡಿರುವಂಥ ಒಂದು ತೋಪಿದೆ. ಸೊ ಈ ಒಂದು ತೋಪು ಮಲ್ಲಿಕಿ ಮೈದಾನಲ್ಲಿದೆ. ಸೊ ಈ ಒಂದು ತೋಪನ್ನ ಯುದ್ಧದ ಸರದಾರ, ಯುದ್ಧದ ಕಿಂಗ್, ಹಾಗೆ ಕಿಂಗ್ ಆಫ್ ವಾರ್ ಅಂತ ಕರಿತಿದ್ರು. ಈ ಒಂದು ತೋಪಿಗೆ ಇಷ್ಟೊಂದು ಯಾಕೆ ಹೆಸರು, ಇಷ್ಟೊಂದು ಯಾಕೆ ಬಿರುದು, ನಾನು ಇದೆಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದು ನಾವಿರೋದು ಲೊಕೇಶನ್ ಬಂದು ವಿಜಯಪುರದಲ್ಲಿ ಶಿವಾಜಿ ಚೌಕ್ ಅಂತಿದೆ. ಶಿವಾಜಿ ಚೌಕಿಂದ ಲೆಫ್ಟಿಗೆ ಬರ್ಬೇಕು. ನೀವು ಲೆಫ್ಟಿಗೆ ಬಂದಿ ಅಂತ ಹೇಳಿದ್ರೆ ನಾನು ನಿಂತ್ಕೊಂಡಿರೋ ಜಾಗ ನಿಮಗೆ ಎಲ್ಲರಿಗೂ ಸಿಗುತ್ತೆ ಸ್ನೇಹಿತರೆ. ಇನ್ನೊಂದು, ಈ 55 ಟನ್ ಭಾರ ಇರುವಂಥ ಈ ಒಂದು ತೋಪು ಅಹಮದ್ನಗರಿಂದ ಈ ಬಿಜಾಪುರಿಗೆ ಯಾರು ಕೊಡುಗೆ ಕೊಟ್ಟರು, ಯಾರು ಗಿಫ್ಟಾಗಿ ಕೊಟ್ಟರು, ಆಮೇಲೆ ಅಲ್ಲಿಂದ ಇಲ್ಲಿಗೆ ಯಾವ ರೀತಿಯಾಗಿ ತಂದರು, ಅಲ್ಲಿಂದ ಇಲ್ಲಿವರೆಗೂ ಸ್ನೇಹಿತರೆ 400 ಎತ್ತುಗಳು, ಆಮೇಲೆ 10 ಆನೆಗಳು, ಇದನ್ನೆಲ್ಲ ಯಾವ ರೀತಿ ರೋಮಾಂಚನಕಾರಿಯಾಗಿ ಹೊತ್ಕೊಂಡು ಬಂತು ಈ ಒಂದು ಜಾಗಕ್ಕೆ, ಇದನ್ನೆಲ್ಲ ಒಂದು ಸಂಪೂರ್ಣವಾಗಿ ಮಾಹಿತಿನ ನಾನು ಇವತ್ತು ನಿಮಗೆ ಕೊಡ್ತಿದ್ದೀನಿ. ಸೊ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ನಾನು ಇವಾಗ ಮಲ್ಲಿಕಿ ಮೈದಾನ ತೋಪ್ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಶಿವಾಜಿ ಚೌಕಿಂದ ಡೈರೆಕ್ಟ್ ಬಂದರೆ ಈ ಮಲ್ಲಿಕ್ ಮೈದಾನ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಒಳಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಸೊ ಸ್ನೇಹಿತರೆ, ಈ ಮಲ್ಲಿಕ್ ಮೈದಾನ ಈ ಒಂದು ಇದಕ್ಕೆ ಮಾನ್ಯುಮೆಂಟ್ಗೆ ಎಂಟ್ರಿ ಅದ ಅಂತ ಹೇಳಿದ್ರೆ ನಿಮಗೆ ಆ ಕಡೆ ಈ ಕಡೆ ಒಂದು ಗ್ರಾಸ್ ಅಂದರೆ ಗಾರ್ಡನ್ ಥರ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಎಂಟ್ರೆನ್ಸ್ ಈ ರೀತಿಯಾಗಿದೆ. 2 ಕಡೆಯಿಂದ ಎಂಟ್ರೆನ್ಸ್ ಇರುತ್ತೆ ನಿಮಗೆ. ನಾನು ನಿಮಗೆ ಎಂಟ್ರೆನ್ಸ್ ಈ ಒಂದು ಮೇಲ್ಗಡೆ ಕೋಟೆ ಮೇಲೆ ಹತ್ತಿ ಒಳಗಡೆ ಆಮೇಲೆ ತೋಪು ಯಾವ ರೀತಿಯಾಗಿದೆ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಸೊ ಸ್ನೇಹಿತರೆ, ನಾನು ನಿಮಗೆ ಮೇಲ್ಗಡೆ ಹತ್ತಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಸ್ನೇಹಿತರೆ, ಈ ಥರ ಮೇಲ್ಗಡೆ ಹತ್ಕೊಂಡು ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನಾನು ಉಪ್ಲಿ ಬುರ್ಸಲ್ಲೂ ತೋರಿಸಿದ್ದೀನಿ ನಿಮಗೆ ಎಷ್ಟು ದೈತ್ಯಕರವಾಗಿ ಈ ಒಂದು ಕಲ್ಲುಗಳಿದೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲೂ ನೋಡ್ಬೋದು ಎಷ್ಟು ದಪ್ಪವಾಗಿದೆ ಕಲ್ಲು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕಟ್ಟಡ ಇನ್ನಾದರೂ ಸುಸ್ಥಿರವಾಗಿದೆ, ಅಂದರೆ ಎಲ್ಲರೂ ವಿಸಿಟ್ ಮಾಡ್ಬೋದು, ಬೀಳುವಂಥ ಸಿಚುವೇಶನ್ಗೆ ಏನು ಬಂದಿಲ್ಲ. ಸೊ ನೀವೀಗ ಮೇಲ್ಗಡೆ ಬಂದ್ರಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಿಮಗೆ ಈ ಒಂದು ರೀತಿಯಾಗಿ ಕಾಣಿಸುತ್ತೆ, ನೀವು ಅಲ್ಲೆಲ್ಲ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಒಂದು ಮಣ್ಣು ಆಮೇಲೆ ಕಲ್ಲನ್ನೆಲ್ಲ ಹಾಕಿ ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ. ಸೊ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹತ್ತಿ ಬಂದಂಥ ಸೈನಿಕರು ಇಲ್ಲಿ ಆರಾಮಾಗಿ ಹೋಗ್ಬೋದು. ಇನ್ನೊಂದು ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಸ್ಟ್ರೇಟ್ ಅಂದರೆ ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗಲ್ಲೇ ಇರುತ್ತೆ ಬಾಗಿಲು, ಅಂದರೆ ಒಳಗಡೆ ಹೋಗೋಕ್ಕೆ. ಸೊ ಈ ಮಲ್ಲಿಕ್ ಈ ಮೈದಾನ ಒಳಗಡೆ ಲಾಸ್ಟಲ್ಲಿದೆ ಎಂಟ್ರೆನ್ಸು. ಸೊ ಲಾಸ್ಟಲ್ಲಿ ಯಾಕಿದೆ ಅಂತ ಹೇಳಿದ್ರೆ ಬಂದಂಥ ಸೈನಿಕರು ಬೇರೆ ರಾಜ್ಯ ಆಮೇಲೆ ಬೇರೆ ಕಿಂಗ್ಡಮಿಂದ ಬಂದಂಥ ರಾಜ್ಯರು ಬೇಗ ಅಟ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಕಡೆ ಒಂದು ಎಂಟ್ರೆನ್ಸ್ ಅಂದರೆ ಆ ಕಡೆ ಸ್ಟೆಪ್ಸ್ ಇಟ್ಬಿಟ್ಟು ಆ ಕಡೆ ದ್ವಾರಬಾಗಿಲನ್ನ ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಆವಾಗಿನ ಕಾಲದಲ್ಲಿ ನಮ್ಮ ಬಿಜಾಪುರ ಪೂರ್ತಿ ರಾಜರುಗಳು ಅಂದರೆ ಇದೊಂದು ಫುಲ್ ಹೆವಿ ಆಗಿತ್ತು, ಅಂದರೆ ಇಲ್ಲಿ ರಾಜರು ಆಳೋದು. ಸೊ ಸ್ನೇಹಿತರೆ, ಅದಕ್ಕಾಗಿ ನಮ್ಮ ಬಿಜಾಪುರ ಸುತ್ತಮುತ್ತ ಬರೀ ನಮಗೆ ಕೋಟೆಗಳು ಕಾಣಿಸುತ್ತೆ. ಅಂದರೆ ಆದಿಲ್ ಶಾಹಿಯವರು ಆ ಒಂದು ಸ್ಟ್ರೆಂತನ್ನ ಇಟ್ಕೊಂಡು ನಮ್ಮ ಬಿಜಾಪುರನ ಅವಾಗ 15-16ನೇ ಶತಮಾನದಲ್ಲಿ ಆಳೋರು. ಸೊ ನಾನು ನಿಮಗೆ ಬನ್ನಿ ಮುಂದೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು.
ಬಜಲಿ. ಸೊ ಸ್ನೇಹಿತರೆ, ಈಗ ನೀವು ನೋಡ್ಬೋದು ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಎಂಟ್ರೆನ್ಸ್ ಬಂದು ಈ ರೀತಿಯಾಗಿದೆ. ಬನ್ನಿ ಹೋಗೋಣ ಒಳಗಡೆ. ನಾನು ನಿಮಗೆ ಯಾವ ರೀತಿಯಾಗಿ ಏನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಈ ಒಂದು ಮಾನ್ಯುಮೆಂಟ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಮಾನ್ಯುಮೆಂಟ್ ಬಂದು ASI ಸರ್ಟಿಫೈ ಆಗಿದೆ. ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಬಂದು ಇದನ್ನೆಲ್ಲ ಅವ್ರದ್ದೊಂದು ಬೋರ್ಡ್ನ ಹಾಕಿ ಇದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಗಿ ಒಂದು ಇದನ್ನ ಮಾಡಿದ್ದಾರೆ. ಸೊ ನೀವು ಈ ಕಡೆ ನೋಡ್ಬೋದು ಎಲ್ಲ ಸುತ್ತಮುತ್ತ ಗಾರ್ಡನ್ ಕೂತ್ಕೊಳ್ಳೋಕ್ಕೆ ಮತ್ತು ರೆಸ್ಟ್ ಮಾಡೋಕ್ಕೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು 360 ಡಿಗ್ರಿಯಲ್ಲಿ ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ನಾನು ಇನ್ನೊಂದು ಕಾಂಪೌಂಡ್ ಬಗ್ಗೆ ಹೇಳಬೇಕು. ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆ ಕಾಂಪೌಂಡ್ ಏನು ವಿಶೇಷತೆ ಇದೆ. ಆಮೇಲೆ ನೀವು ನೋಡ್ಬೋದು ಪ್ರತಿಯೊಂದು ಕಾಂಪೌಂಡ್ಗೂ ಆ ಥರ ಹೋಲ್ ಇದೆ. ಅಂದರೆ ಚಿಕ್ಕದಾದಂಥ ಒಂದು ಜಾಗ ಇದೆ. ಆ ಒಂದು ಜಾಗ ಯಾಕೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇದನ್ನು ಕೇಳಿದ್ರೆ ನೀವು ಸಿಕ್ಕಾಪಟ್ಟೆ ರೋಚಕವಾಗಿರೋದಂತರೂ ನಿಜ. ಸೊ ಸ್ನೇಹಿತರೆ ಬನ್ನಿ. ಸೊ ಸ್ನೇಹಿತರೆ, ನೀವು ಅಲ್ಲಿ ಏನು ನೋಡ್ತಿದ್ದೀರಲ್ಲ, ಈ ಥರ ಅಲ್ಲಿ ಕೆಳಗಡೆ ಆಳದಲ್ಲಿ ತುಂಬ ಆಳದಿದೆ ಸ್ನೇಹಿತರೆ. ಅದು ಸುಮಾರು ಒಂದು 10 ರಿಂದ 15 ಅಡಿ ಆಳದಲ್ಲಿದೆ. ಸೊ ಸ್ನೇಹಿತರೆ, ಇದೇನು ನೋಡ್ತಿರಲ್ಲ ನೀವು ಪೂರ್ತಿ, ಇದೆಲ್ಲ ಕೋಟೆ ಗೋಡೆ. ಸೊ ಸ್ನೇಹಿತರೆ, ಈ ಒಂದು ರೀತಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಂದಂಥ ಆಕ್ರಮಣಕಾರಿ ಸೈನಿಕರು ಅಂದರೆ ಅಪೋಸಿಟಲ್ಲಿ ಯಾರು ಬರ್ತಾರಲ್ಲ, ಅವರು ಬೇಗ ಕೋಟೆನ ಹತ್ತಕ್ಕೆ ಆಗದೆ ಇರೋ ಕಾರಣಕ್ಕೆ ಯಾವ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಆ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಕೋಟೆನ ಹತ್ತಕ್ಕೆ ಯಾರಿಗೂ ಬೇಗ ಆಗೋದಿಲ್ಲ. ಸೊ ಸ್ನೇಹಿತರೆ, ನೀವು ಇಲ್ಲಿ ಇನ್ನೊಂದು ನೋಡ್ಬೋದು. ಸೊ ಈ ಒಂದು ತೂತನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ಕಡೆಯಿಂದ ನಮ್ಮ ಬೇರೆ ರಾಜ್ಯದ ಸೈನಿಕರು ಆಕ್ರಮಣ ಮಾಡಕ್ಕೆ ಬಂದ್ರಿ ಅಂತ ಹೇಳಿದ್ರೆ, ಸೊ ಈ ಕಡೆಯಿಂದ ಈ ಸಂಧಿಯಲ್ಲಿ ಸ್ನೇಹಿತರೆ ಎಣ್ಣೆ ಕಾಯಿಸಿದ್ದಕ್ಕಂಥ ಎಣ್ಣೆ, ಆಮೇಲೆ ಮದ್ದುಗುಣ್ಣ ಇವೆಲ್ಲ ಈ ಒಂದು ಜಾಗದಲ್ಲಿ ಹಾಕ್ತಿದ್ರು. ಸೊ ಅಲ್ಲಿ ಕೆಳಗಡೆ ಬಂದರು ಅಂತ ಹೇಳಿದ್ರೆ, ನೀವು ಇಲ್ಲಿ ಕಾಯ್ದಿರೋಂಥ ಎಣ್ಣೆ, ಆಮೇಲೆ ನಿಮ್ಗೆ ಏನಾರು ವಾಪಸ್ ಅಟ್ಯಾಕ್ ಮಾಡೋದು, ಬಾಣ ಏನಾರು ಬಿಡ್ಬೇಕಂತ ಹೇಳಿದ್ರೆ, ಸೊ ಈ ಒಂದು ಜಾಗ ತುಂಬಾ ಹೆಲ್ಪ್ ಆಕಿತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಂಪೌಂಡ್ ರೀತಿಯಲ್ಲಿ ಕಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಾಂಪೌಂಡ್ ಅಂದರೆ 5 ಅಡಿ ಜಾಗಕ್ಕೂ ಒಂದು ಹೋಲ್ ಇದೆ. ಸೊ ಈ ಒಂದು ರೀತಿಯಾದಂಥ ಚಾಣಕ್ಯತನವಾದಂಥ ಒಂದು ಬುದ್ಧಿ ಉಪಯೋಗಿಸಿ ಈ ಒಂದು ಕೋಟೆನ ಕಟ್ಟಿದ್ದಾರೆ. ಅವಾಗಿನ ಕಾಲದಲ್ಲಿ ನಾವು ಅನ್ಕೋಬೋದು, ಅವಾಗಿನ ಕಾಲದಲ್ಲಿ ಆಳ್ತಿದ್ದ ರಾಜರು ಎಷ್ಟು ಚಾಣಕ್ಯತನದಿಂದ ತಮ್ಮ ರಾಜಕೀಯನ ಮಾಡ್ತಿದ್ರು. ಸೊ ನೆಕ್ಸ್ಟ್ ನಮ್ಮದು ಮೇನ್ ಕಾನ್ಸಂಟ್ರೇಷನ್ ಇರೋದು ತೋಪ್ ಮೇಲೆ. ನಿಮಗೆ ತೋಪ್ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಸ್ನೇಹಿತರೆ, ನಾವೀಗ ಒಳಗಡೆ ಎಂಟ್ರೆನ್ಸ್ ಆದ್ವಿ. ಸೊ ನೀವೆಲ್ಲಿ ನೋಡ್ಬೋದು ಸ್ನೇಹಿತರೆ, ಚಿಕ್ಕದಾಗಿ ಒಂದು ಇದ್ರ ಥರ ಇದೆ, ಅಂದರೆ ಕೋಟೆ ಥರ. ಸೊ ಸ್ನೇಹಿತರೆ, ನೀವೆಲ್ಲಿ ನೋಡ್ತಿರಲ್ಲ ಚಿಕ್ಕದಾಗಿ ರೂಮ್ ಥರ. ಸೊ ಆ ಒಂದು ರೂಮ್ ಬಂದು ಅಂದರೆ ಇಲ್ಲಿ ಸೈನಿಕರು ವಾಚ್ಮೆನ್ ಯಾರು ಇರ್ತಿರಲ್ಲ ಆವಾಗಿನ ಕಾಲದಲ್ಲಿ, ಅವ್ರಿಗಂತಾಗಿ ಇರ್ತಿದ್ದಕ್ಕಂಥ ಒಂದು ಚಿಕ್ಕ ಕೋಣೆ ಅದು. ಸೊ ಇಲ್ಲಿ ಏನೇ ಒಂದು ಆಶ್ಚರ್ಯಕಾರಿ ಅಥವಾ ಏನರೇ ಒಂದು ಹೆಚ್ಚು ಕಮ್ಮಿ ಘಟನೆ ನಡೆದರೂ ಕೂಡ ಈ ಒಂದು ಸೈನಿಕರಿಗೆ ತಕ್ಷಣವೇ ಅದ್ರ ಬಗ್ಗೆ ಮಾಹಿತಿ ತಿಳಿತಿದ್ದು. ಮಾಹಿತಿ ತಿಳಿದ ನಂತರ ಅವರು ಮೇಲ್ಗಡೆ ಹೋಗ್ತಿದ್ರು. ಸೊ ನಾನು ನೆಕ್ಸ್ಟ್ ನಿಮಗೆ ಅಲ್ಲಿ ಮೇಲ್ಗಡೆ ನಾನು ಹೇಳಿದ್ನಲ್ಲ, ಅಂದರೆ 55,000 kgಗಳ 55,000 kg ಇರ್ತಕ್ಕಂಥ ಒಂದು ತೋಪನ್ನ ನಿಮಗೆ ಅಲ್ಲಿ ತೋರಿಸ್ತೀನಿ. ಈ ಒಂದು ತೋಪು ಸುಮಾರು ಆದಿಲ್ ಶಾಹಿ ಅವರ ಕಾಲದಲ್ಲಿ ಇತ್ತು. ಸೊ ಅದನ್ನು ಬ್ರಿಟಿಷರು ಯಾವ ರೀತಿ ಸಾಗಣೆ ಮಾಡಬೇಕಂತ ಅಂದ್ಕೊಂಡಿದ್ರು, ಅವ್ರ ಕಡೆಯಿಂದ ಅದು ಯಾಕೆ ವಿಫಲವಾಯಿತು, ನಾನು ಇದನ್ನೆಲ್ಲ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಸ್ನೇಹಿತರೆ, ನಾನು ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಉಪ್ಲಿ ಬುರ್ಜ್. ಸೊ ಆ ಉಪ್ಲಿ ಬುರ್ಜ್ ಅಂತ ಹೆಂಗೆ ಹೇಳ್ತಿದ್ರು, ಅದೇ ರೀತಿಯಾಗಿ ಈ ಮೈದಾನ್ಗೆ ಶೇರ್ಷಾ ಬುರ್ಜ್ ಅಂತ ಕರೀತಾರೆ. ಸೊ ಶೇರ್ಷಾ ಬುರ್ಜ್ ಅಂತ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ನೀವು ನೋಡ್ಬೋದು ಅಲ್ಲಿ ಸಿಂಹ ಇದೆ. ಅದಕ್ಕಾಗಿ ಈ ಒಂದು ಈ ಮೈದಾನದಲ್ಲಿರೋ ಬುರ್ಜ್ನ ಶೇರ್ಷಾ ಬುರ್ಜ್ ಅಂತ ಕರೀತಾರೆ. ಬುರ್ಜ್ ಅಂದರೆ ಸ್ನೇಹಿತರೆ ಎತ್ತರವಾಗಿರೋಂಥದ್ದು, ಶೇರ್ಷಾ ಅಂದರೆ ಎಲ್ಲ ಗೊತ್ತಿದೆ ಸಿಂಹ. ಸೊ ಅದಕ್ಕಾಗಿ ಈ ಒಂದು ರೀತಿ ಸಿಂಹ ಕೂಡ ನೀವೆಲ್ಲ ಕಾಣ್ಬೋದು. ಸೊ ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಸೊ ಸ್ನೇಹಿತರೆ, ನೀವಲ್ಲಿ ಇಲ್ಲೂ ಕೂಡ ನೋಡ್ಬೋದು. ನಾನು ಅಲ್ಲಿ ಕೆಳಗಡೆ ನಿಮ್ಗೆ ತೋರಿಸಿದೆ ಯಾವ ರೀತಿಯಾಗಿ ಆ ಒಂದು ಕಲ್ಲನ್ನ ಬಳಕೆ ಮಾಡಿಕೊಂಡು ದಪ್ಪ ಅಂದರೆ ಈ ಕೋಟೆನ ಸಖತ್ ಗಟ್ಟಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇಲ್ಲೂ ನೀವು ನೋಡ್ಬೋದು ಸುಮಾರು ಎಷ್ಟಾಗಲ್ಲ 1 ಅಡಿ 2 ಅಡಿ ಅಗಲ ಇರೋಂಥ ಕಲ್ಲುಗಳನ್ನ ಬಳಕೆ ಮಾಡಿಕೊಂಡು ಕಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕಲ್ಲು ಅಂತ ತೊಗೊಂಡ್ರೆ ಸುಮಾರು ಚೌಕಾಕಾರದಲ್ಲಿರುತ್ತೆ. ಹಂಗೆ ಸ್ಟ್ರೇಟ್ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರೆ ಸ್ಟ್ರೇಟ್ ಗೋಡೆ ಬರುತ್ತೆ. ಸ್ನೇಹಿತರೆ, ನೀವು ನೋಡ್ಬೋದು ಕಲ್ಲನ್ನೆಲ್ಲ ಒಂದು ಕ್ರಾಸ್ ಸರ್ಕಲ್ ರೀತಿಯಾಗಿ ಕಟ್ಟಿದ್ದಾರೆ. ಅಂದರೆ ಇಲ್ಲೇ ತಿಳ್ಕೊಳ್ಳಿ ಈ ಕೋಟೆನ ಕಟ್ಟೋ ಕಾರ್ಮಿಕರಲ್ಲಿ ಎಷ್ಟು ಚಾಣಕ್ಯತನ ಇತ್ತು. ಈ ಒಂದು ಗಟ್ಟಿಯಾಗಿರೋ ಕಲ್ಲನ್ನ ತೊಗೊಂಬಂದು ಈ ಒಂದು ಚೌಕಾಕಾರದಲ್ಲಿ ಕಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಂದರೆ ಅಲ್ಲಿ ಮೇಲ್ಗಡೆ ಮದ್ದುಗುಣ್ಣ ಹಾರಿಸೋವಂಥ ಸೈನಿಕ ಅವನಿಗೆ ಯಾವ ರೀತಿಯಾಗಿ ಸನ್ನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ, ಇಲ್ಲೇನು ನೋಡ್ತಿರಲ್ಲ ಚೌಕಾಕಾರವಾಗಿ ಇದೇನು ಚೌಕ್ ಇದೆಯಲ್ಲ, ಇಲ್ಲಿ ಚಪ್ಪಳೆ ಹೊಡೆದ್ರೆ ಅಂತ ಹೇಳಿದ್ರೆ ಎಕೋ ಬರ್ತಿತ್ತು ಸ್ನೇಹಿತರೆ. ಈ ಕಡೆಯಿಂದ ಎಕೋ ಹೊಡೆದು ಆ ಕಡೆ ಹೋಗ್ತಿತ್ತು. ಸೊ ಈ ಒಂದು ರೀತಿಯಲ್ಲಿ
ಯುದ್ಧದ ಸಮಯದಲ್ಲಿ ಅವ್ರು ಏನಾರ ಮದ್ದುಗಳನ್ನ ಹಾರಿಸ್ಬೇಕಂತ ಹೇಳಿದ್ರೆ ಈ ಒಂದು ನೀವು ಚೌಕಾಕಾರದಲ್ಲಿ ಇದಿರಲ್ಲ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಯಾರೇ ಬಂದ್ರು ಅಂತ ಹೇಳಿದ್ರೆ ಈ ಒಂದು ಚೌಕಾಕಾರ ನೋಡ್ಬೋದು. ಇಲ್ಲಿ ಚಪ್ಪಾಳೆನ ಹೊಡೆದ್ರೆ ಇಲ್ಲಿ ಚಪ್ಪಾಳಕ್ಕಿಂತ ಭಾಳ ಡಿಫ್ರೆನ್ಸ್ ಇದೆ. ಇಲ್ಲಿ ಚಪ್ಪಾಳೆ ಹೊಡೆದ್ರೆ ಅಂತ ಹೇಳಿದ್ರೆ ಅವರಿಗೆ ಎಕೋ ಕೇಳಿಸಿ ಅವರು ಮದ್ದುಗಳನ್ನ ಸಿಡಿಸುವಂಥ ಈ ಒಂದು ಕಾರ್ಯ ಇತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ಇದೇ ಜಗತ್ತು ಸುಪ್ರಸಿದ್ಧವಾದಂಥ ಚೌಕ್ ಇದೆ. ಸೊ ಸ್ನೇಹಿತರೆ, ನಿಮಗೆ ಮೇಲ್ಗಡೆ ಕರ್ಕೊಂಡು ಹೋಗ್ತೇನೆ ಬನ್ನಿ. ಈ ಒಂದು ತೋಪು ಯಾವ ರೀತಿ ಆಗಿದೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ. ಸೊ ಸ್ನೇಹಿತರೆ, ನೀವೇನು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಜಗತ್ ಪ್ರಸಿದ್ಧಿಯಾದ 55 ಟನ್ ಹೊಂದಿರುವಂಥ, ಅಂದರೆ 55,000 kgಗಳನ್ನ ಹೊಂದಿರತಕ್ಕಂಥ ದೊಡ್ಡವನ್ನ ನಿಮಗೆ ಅಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗಿ ತೋರಿಸ್ತೇನೆ ಬನ್ನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ.